ಡಾಕ್ಯುಮೆಂಟ್ ಇದೆ ನಿಮ್ಮ ಹತ್ರ ಫೋರ್ಜ್ಡ್ ಅಂತ ಅಲ್ಲ ಫೋರ್ಜ್ಡ್ ಅಂತ ಹೇಳಿ ಯಾವುದನ್ನ ಹೇಳ್ತಿದ್ದೀರಿ ಅಷ್ಟೇ ಸಿಂಪಲ್ ಪ್ರಶ್ನೆ ಕಿರ್ಚೋದು ಯಾಕೆ ಲೆಟ್ ಮೀ ಜಸ್ಟ್ ಗಿವ್ ಮೀ 30 ಸೆಕೆಂಡ್ ನೋಡಿ 1992 ನೋಟಿಫೈ ಹೋಗುತ್ತೆ 97ರಲ್ಲಿ ನೋಟಿಫಿಕೇಶನ್ ಆಗುತ್ತೆ ಏನು ಲಿಂಗಾವರ ಜವರ ಏನು 464 ಸರ್ವೆ ನಂಬರ್ ಏನಿದೆಯಲ್ಲ ಮೂಡ ಕಾಂಪನ್ಸೇಷನ್ ಕೊಡುತ್ತೆ. ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಿರ್ತಕ್ಕಂಥ ಪಾಯಿಂಟ್ ಅಂದ್ರೆ 95ರಲ್ಲಿ ನಾವು ಡಿನೋಟಿಫೈ ಅಪ್ಲೈ ಮಾಡಿದ್ವಿ 96ರಲ್ಲಿ ಡಿನೋಟಿಫೈ ಆಯ್ತು ಅಂತ 96ರಲ್ಲಿ ಡಿನೋಟಿಫೈ ಇದೆ 97ರಲ್ಲಿ ಆ ಜಮೀನಿನ ಮಾಲಕ್ಕೆ ಕಾಂಪನ್ಸೇಷನ್ ಮೂಡ ಹೆಂಗ್ ಕೊಡ್ತು ಒಂದು ಎರಡನೇದು 2000 ಇರಬೇಕು ಉತ್ತರ ಕೊಡಬೇಕು ಇದೆಲ್ಲ 2004ರಲ್ಲಿ 2004ರಲ್ಲಿ ಒಬ್ರೊಬ್ರು 2004ರಲ್ಲಿ ಇದು ಎಣ್ಣೆ ಆಗಿರ್ತಕ್ಕಂಥ ಲ್ಯಾಂಡ್ ಅನ್ನ ಸಿದ್ದರಾಮಯ್ಯನವರ ಅಳಿಯ ಹೆಂಗೆ ಪರ್ಚೇಸ್ ಮಾಡ್ತಾರೆ ಕೃಷಿ ಭೂಮಿ ಅಂತ ಹೇಳಿ ವಿಚ್ ಇಸ್ ಆಲ್ರೆಡಿ ಡೆವಲಪ್ಡ್ ಸೈಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ದ ಪಬ್ಲಿಕ್. ಆಯ್ತು ನಿಮಗೆ ನಿಮ್ಮ ಆರೋಪಕ್ಕೆ ನಿಕೇತ್ ಅವರು ಉತ್ತರ ಕೊಡೋಕೆ ಮುಂಚೆ ಚಿಕ್ಕ ಪ್ರಶ್ನೆ ಸರ್ ನಿಮಗೆ ಕ್ಲಾರಿಫಿಕೇಶನ್ ಆಯ್ತು ಇಲ್ಲ ನೀವು 1.5 ನಿಮಿಷ ನಾನ್ ಸ್ಟಾಪ್ ಮಾತಾಡಿದ್ರಿ ಸರ್. ನನ್ನ ಪ್ರಶ್ನೆ ಇಷ್ಟೇ ಸರ್, ಈಗ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಅದ್ರ ಬಗ್ಗೆ ಬಿಜೆಪಿ ಖುಷಿ ಇದ್ದಂಗಿದೆ ಮೇಲ್ನೋಟಕ್ಕಂತೂ ನನಗೆ ಗೊತ್ತಿಲ್ಲ. ಒಂದ್ ಕಡೆ ಆಯ್ತು ನಿವೃತ್ತ ನ್ಯಾಯಮೂರ್ತಿಗಳ ತನಿಖೆ ಅದ್ರ ಬಗ್ಗೆ ನಿಮಗೆ ವಿಶ್ವಾಸ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಕಾನೂನಾತ್ಮಕವಾಗಿ ಈ ಪ್ರಕರಣ ಒಂದ್ ಆಯಾಮದಲ್ಲಿ ನಡೀತಾ ಇರಬೇಕಾದ್ರೆ ಪಾದಯಾತ್ರೆ ಮಾಡಿ ಅದನ್ನ ಮತ್ತೊಂದು ಪೊಲಿಟಿಕಲ್ ಆಯಾಮ ಕೊಡ್ಲಿಕ್ಕೆ ಯಾಕೆ ಅಷ್ಟೊಂದು ಅರ್ಜೆನ್ಸಿ ಇದೆ ನಿಮ್ಗೆ? ಮುಂದುವರಿಯೋದೇ ಇಲ್ವಾ ಹಾಗಾದ್ರೆ ನಿಮ್ ಪ್ರಕಾರ? ಗವರ್ನರ್ ಹತ್ರ ಹೋಗಿರೋದು ಮುಂದುವರಿಯೋದೇ ಇಲ್ವಾ ನಿಮ್ ಪ್ರಕಾರ ಹಾಗಾದ್ರೆ? ನೀವು ಜಡ್ಜ್ಮೆಂಟ್ ಬಂದ್ಬಿಟ್ರಾ? ಹಂಗಲ್ರಿ, ಈಗ ಗವರ್ನರ್ ಹತ್ರ ಹೋಗಿದ್ರೆ ಮುಂದುವರಿಬೇಕದು. ಕಾರಣ ಏನಂತಂದ್ರೆ ಯಾವುದೇ ಕರ್ನಾಟಕದಲ್ಲಿ ಯಾರಿಗೆ ರಿಪೋರ್ಟ್ ಮಾಡುತ್ತೆ? ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಮಾಡುತ್ತೆ. ಅಪರಾಧಿ ಅವರೇ ಇದ್ದಾಗ ಆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂದ್ರೆ ಏನ್ ಗ್ಯಾರಂಟಿ? ಕಾನೂನಾತ್ಮಕವಾಗಿ ತನಿಖೆ ಅದ್ರ ಪಾಡಿಗೆ ಅದು ನಡೀತಿರ್ಲಿ. ಈ ಪ್ರಕರಣದಲ್ಲಿ ನಾವೆಷ್ಟು ಬೆಳೆ ಬೇಯಿಸ್ಕೊಳಕ್ಕಾಗತ್ತೆ ಅಷ್ಟು ಮಾಡೋಣ ಅನ್ನೋ ಉದ್ದೇಶ ನಿಮ್ಗೆ ಇಲ್ವಾ? ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಅದಕ್ಕೆ ನೀವು ಉತ್ತರ ಬೇಕು. ನಿಖೇತ್ ಅವರೇ 30 ಸೆಕೆಂಡ್ ಅಲ್ಲಿ ಕ್ಲಾರಿಫಿಕೇಶನ್ ಹೇಳಿದ್ರು 94ರಲ್ಲಿ ಸಿದ್ದರಾಮಯ್ಯನವರು ಅಪ್ಲಿಕೇಶನ್ ಹಾಕೊಂಡ್ರು ಡಿನೋಟಿಫೈ ಮಾಡ್ಕೊಡಿ ಅಂತ ಹೇಳಿ ನೀವ್ ಹೇಳಿದ್ರಿ. ಇಟ್ಸ್ ಆನ್ ಡಾಕ್ಯುಮೆಂಟ್, ಇಟ್ಸ್ ರೆಕಾರ್ಡೆಡ್. ಹಾಕ್ಸಿ ವಾಪಸ್ ರಿವೈಂಡ್ ಮಾಡಾಕ್ಸಿ. ಡಿನೋಟಿಫೈ ಆಗಿರೋದು ಯಾವಾಗ? 98ರಲ್ಲಿ. ಅದನ್ನೇ ಹೇಳಿದ್ರೆ ಸಿದ್ದರಾಮಯ್ಯ ನಾನು ಹೇಳ್ತಾ ಇರೋದು 98ರಲ್ಲಿ ಡಿನೋಟಿಫೈ ಆದ್ಮೇಲೆ ಅದೇನಾಗಿತ್ತು? ಲ್ಯಾಂಡ್ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಿ ಸೈಟ್ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು? 2001ರಲ್ಲಿ ಸೈಟ್ ಹೆಂಗ್ ಡಿಸ್ಟ್ರಿಬ್ಯೂಷನ್ ಆಯ್ತು? ಆ ಸರ್ವೆ ನಂಬರ್ ಅದು ಅಲ್ರಿ. ನಾನು ಹೇಳ್ತೀನಿ ಕೇಳಿ. ಏನ್ ಹೇಳ್ತೀರಿ? ಈಗ ಎ ಸೈಟ್ ಅನ್ನ ಅಂದ್ರೆ ಉದ್ದೇಶ ಅಲ್ಲ. ಕಿರಣ್ ಅವರೇ ನೀವೊಂದು ಆರೋಪ ಎತ್ತದ ಮೇಲೆ ಅದಕ್ಕೆ ಅವರು ಉತ್ತರ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಕೇಳಲ್ಲ ಅಂದ್ರೆ ನೀವು ಕೇಳಿಸ್ಕೋಬೇಕು. ಇಲ್ಲಿ ವಿಷಯ ಏನಂತಂದ್ರೆ ನಾವು ಮೂಡ ಪ್ರಕರಣದಲ್ಲಿ ವಿತ್ ಡಾಕ್ಯುಮೆಂಟ್ ಸಮೀವುಲ್ಲಾ ಸರ್ ಒಂದು 5 ಡಿಬೇಟಿಗೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲೆಲ್ಲಿ ಮಿಸ್ ಮ್ಯಾಚು ಎಲ್ಲೆಲ್ಲಿ ಅನುಮಾನ ಇದೆ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ಬಿಟ್ಟಿದೀವಿ. ಪಾದಯಾತ್ರೆಗೆ ವಾಪಸ್ ಬರೋಣ. ಮಹೇಶ್ ಇಲ್ಲಿ ಇಷ್ಟೆಲ್ಲ ಡಾಕ್ಯುಮೆಂಟ್ ವಿಚಾರಗಳ ಪ್ರಸ್ತಾಪ ಆಗ್ತಿದೆಯಲ್ಲ, ಕೇಳ್ತೀನಿ. ಇಷ್ಟೆಲ್ಲ ಆದ್ರೂ ಸಹ ನೋಡಿ ಅಲ್ಲ ಕಾಂಗ್ರೆಸ್ಗೆ ಕೇಳ್ತೀನಿ. ಕಾಂಗ್ರೆಸ್ ವಕ್ತಾರ ನೋಟಿಸ್ ನೀಡಿದ್ದೇ ರಾಜ್ಯಪಾಲರು ತಪ್ಪು ಅಂತ ಇವ್ರು ಹೇಳ್ತಾ ಇದಾರಲ್ವಾ ಒಂದು ಕಡೆ. 2 ಕಡೆ ನೋಟಿಸ್ ನೀಡಿದ್ದು ತಪ್ಪಾಗಿದೆ ಅಂತ ಹೇಳಿದ್ರೆ ತಕ್ಷಣ ಸಚಿವ ಸಂಪುಟವನ್ನ ಕರೀತಾರೆ. ಯಾಕೆ ಸಚಿವ ಸಂಪುಟವನ್ನ ಕರೀತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ತಿಂಡಿಗೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲರನ್ನು ಬೆಂಗಳೂರಲ್ಲಿ ಇಟ್ಕೊಂಡೆ ತಿಂಡಿ ಕರೀತಾರೆ. ಸಚಿವ ಸಂಪುಟಕ್ಕೆ ಯಾಕೆ ಹಾಜರಾಗೋದಿಲ್ಲ? ನೈತಿಕತೆ ಪ್ರಶ್ನೆ ರೀ. ಜನಗಳಿಗೆ ಎರಡನೇದು ಇವ್ರಿಗೆ ನೋಟಿಸ್ ನೀಡಿದ್ದೆ ತಪ್ಪು ಅಂತ ಆದ್ರೆ ಕಾನೂನು ಬಗ್ಗೆ ಮಾತನಾಡುವಂತ ಕಾನೂನು ಪಂಡಿತರಾದಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರೇ ದಯಮಾಡಿ ನಿಮಗೆ ತಾಕತ್ತಿದ್ರೆ ರಾಜ್ಯಪಾಲರ ವಿರುದ್ಧ ಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿ. ಮಾಡೋಂಗಿಲ್ಲ ಹಂಗೆ ರಾಜ್ಯಪಾಲರ ವಿರುದ್ಧ ತಪ್ಪು ಅಂತ ಹೇಳಿದ್ಮೇಲೆ ನಿಖಿತ್ ರಾಜ್ ಅವರೇ ನೀವು ರಾಜ್ಯಪಾಲರು ಕೊಟ್ಟಿದ್ದು ತಪ್ಪು ಅಂತ ರಾಜ್ಯಪಾಲ ಮಾಡುದು ತಪ್ಪು ಅಂತ ಹೇಳೋದಾದ್ರೆ ಅದು ಲಾ ವಿರುದ್ಧ ಅಲ್ವಾ?
ಲಾ ವಿರುದ್ಧ ಅಲ್ವಾ? ರಾಜ್ಯಪಾಲರು ನೋಟಿಸ್ ನೀಡಿದ್ದೇ ತಪ್ಪು ಅನ್ನೋದು ಲಾ ವಿರುದ್ಧ ಅಲ್ವಾ? 2014ರಲ್ಲಿ ಇದೆ. ಅವಕಾಶ ಕೊಡಿ. ಹೇಳಿ ಇವ್ರು ಹೇಳ್ತಾ ಇದಾರೆ ಇದೇ ಬಿಜೆಪಿಯ ಮೂಡ ಅಧ್ಯಕ್ಷ ಏನು ರೆಸೊಲ್ಯೂಷನ್ ಪಾಸ್ ಮಾಡಿದಾನೆ 2021ರಲ್ಲಿ ಅಂತಂದ್ರೆ ಆತ ಹೇಳ್ತಾನೆ, ಸದರಿ ಪ್ರಕರಣದಲ್ಲಿ ಭೂಸ್ವಾಧನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈ ಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದಲೇ ತಪ್ಪಾಗಿರುವುದರಿಂದ ಚರ್ಚೆ ಆಗ್ತಿದೆ. ಪ್ರಾಧಿಕಾರದಿಂದಲೇ ತಪ್ಪಾಗಿರುವುದರಿಂದ ಕೆಸರೆ ಗ್ರಾಮದಿಂದ ರಿಪಬ್ಲಿಕ್ ಕನ್ನಡದ ಕಿರಂಜಿ ಮಹೇಶ್ ಜಿ ಕಿರಂಜಿ ನಿಖೇತ್ ಅವರೇ ಈ ವಿಚಾರವನ್ನ ಪ್ರಪ್ರಥಮವಾಗಿ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದು ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದಲ್ಲೇ. ಅದಕ್ಕೆ ಕೌಂಟರ್ ಕ್ವಶನ್ ಆಗಿ ಬಂತು, ಇಷ್ಟೆಲ್ಲ ಆಗಿರೋದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಲಿಲ್ವಾ, ಅಂದ್ರೆ ಈಗಿರುವ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬರ್ಲಿಲ್ವಾ, ಅವ್ರ ಹೆಂಡತಿ ಹೆಸರಿಗೆ ಸೈಟ್ ವರ್ಗ ಆದಾಗ ಅಲ್ಲಿಗೆ ಬಂದು ನಿಂತಿತ್ತು. ಈಗ ಎನಿವೇ ನನ್ನ ಹತ್ರ ಇವತ್ತಿನ ಚರ್ಚೆಗೆ ಸಮಯ ಇದೆ ಅಷ್ಟೇ. ಆಯ್ತು, ನಾಳೆ ನೋಡೋಣ. ಸಮೀವುಲ್ಲಾ ಸರ್ಗಿರುವ ಅನುಮಾನ, ಸಮೀವುಲ್ಲಾ ಸರ್ ಅವರಿಗಿರುವ ಅನುಮಾನ, ನಮ್ಮ ಡಿಬೇಟ್ ನ ಮೂಲ ಪ್ರಶ್ನೆಯೂ ಇಷ್ಟೇ ಇದ್ದಿದ್ದು. ಹೀಗೆ ಆರೋಪ ಪ್ರತ್ಯಾರೋಪಗಳು. ಆಯ್ತು ಸಮಯ ಇದ್ದಿದ್ದಷ್ಟೇ. ಮಹೇಶ್ ಜಿ ಧನ್ಯವಾದ, ಕಿರಣ್ ಅವರೇ ಧನ್ಯವಾದ, ನಿಖೇತ್ ಅವರೇ ಧನ್ಯವಾದ. ನನ್ನ ಈ ಡಿಬೇಟ್ ನ ಶುರುವಿನ ಅಂಶಕ್ಕೆ ವಾಪಸ್ ಬಂದು ವೈಂಡ್ ಮಾಡ್ತೀನಿ. ಸಮೀವುಲ್ಲಾ ಸರ್ಗಿರುವ ಅನುಮಾನದಂತೆ ನಾವು ಈ ಚರ್ಚೆಯ ಮೂಲಕ ಎತ್ತಿರುವ ಪ್ರಶ್ನೆಯಂತೆ ಈ ಸಮಾವೇಶ ಪಾದಯಾತ್ರೆಗಳು ನಿಜಕ್ಕೂ ಮೂಡಾಗೆ ಸೀಮಿತವಾಗಿರುತ್ತಾ, ಮೂಡ ಸುತ್ತ ಇರುವ ಅನುಮಾನಗಳಿಗೆ ಉತ್ತರ ಕೊಡುತ್ತಾ, ಅಥವಾ ಸ್ವಪ್ರತಿಷ್ಠೆಯ ವೇದಿಕೆ ಆಗತ್ತಾ? ಹೆಚ್ಚಿಗೆ ಸಮಯ ಇಲ್ಲ. ಇವತ್ತು ಒಂದು ಶೋಡೌನ್ ಆಗಿದೆ, ನಾಳೆಯಿಂದ ಮತ್ತೊಂದು. ಕಾದ್ ನೋಡೋಣ, ಅದ್ರ ಬಗ್ಗೆ ಮತ್ತೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಧನ್ಯವಾದ ಎಲ್ರಿಗೂ ಕೂಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.